ತುಂಬ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಈ ಥರ ಫೋಟೋಸ್ಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ. ಸೊ ಈ ಥರ ಫೋಟೋನ ನೀವು ಒಂದೇ ನಿಮಿಷದಲ್ಲಿ ಮಾಡ್ಬೋದು. ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಮೊಬೈಲಲ್ಲೇ ಮಾಡೋದನ್ನು ತೋರಿಸ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡು ಗೂಗಲ್ನ ಓಪನ್ ಮಾಡಿ. ಅದಾದಮೇಲೆ ಸರ್ಚ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅಲ್ಲಿ ನೀವು ಜೆಮಿನಿ ಅಂತ ಸರ್ಚ್ ಮಾಡಬೇಕು, GEMINI ಅಂತ. ಸೊ ನೀವು ಇದನ್ನು ಸರ್ಚ್ ಮಾಡಿದಾಗ ನಿಮಗಿಲ್ಲಿ ಒಂದು ವೆಬ್ಸೈಟ್ ಬರುತ್ತೆ, ಗೂಗಲ್ ಜೆಮಿನಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಫಸ್ಟು ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ತೋರಿಸ್ತಾ ಇದೆ ಅಂತಂದರೆ ನೀವು ಏನು ಸೈನ್ ಇನ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇನ್ ಕೇಸ್ ಏನಾದರೂ ಸೈನ್ ಇನ್ ಅಂತ ಏನಾದರೂ ಇತ್ತು ಅಂತಂದರೆ ಅಲ್ಲಿ ನಿಮ್ಮ ಒಂದು Gmail ID ಮುಖಾಂತರ ನೀವು ಸೈನ್ ಇನ್ ಮಾಡಿಕೊಡಿ. ನಂದು ಆಲ್ರೆಡಿ ಸೈನ್ ಇನ್ ಆಗಿದೆ, ಹಾಗಾಗಿ ನಂದು ಇಲ್ಲಿ ಪ್ರೊಫೈಲ್ ಫೋಟೋ ತೋರಿಸ್ತಾ ಇದೆ ರೈಟ್ ಸೈಡಲ್ಲಿ. ಸೊ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಫಸ್ಟು ಆಸ್ಕ್ ಜೆಮಿನಿ ಅಂತಿದೆ ನೋಡಿ, ಅಲ್ಲಿ ಒಂದು ಪ್ಲಸ್ ಸಿಂಬಲ್ ಇದೆ ನೋಡಿ, ಅಲ್ಲಿ ಕ್ಲಿಕ್ನ ಮಾಡಿ ನೀವು ಫೋಟೋನ ಅಪ್ಲೋಡ್ ಮಾಡಬೇಕು. ಯಾವೊಂದು ಫೋಟೋನ ಅಪ್ಲೋಡ್ ಮಾಡಬೇಕು ಅಂತಂದರೆ, ನಿಮ್ಮ ಫೇಸು ತುಂಬ ನೀಟಾಗಿ ಕ್ಲಿಯರಾಗಿ ಕಾಣ್ತಾ ಇರಬೇಕು. ಈಗ ನಾನು ಅಪ್ಲೋಡ್ ಫೈಲ್ಸ್ ಮೇಲೆ ಕೊಟ್ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ, ರಾಧಿಕಾ ಪಂಡಿತ್ ಅವ್ರದ್ದು. ಇದರಲ್ಲಿ ಫೋಟೋ ಫೇಸ್ ಎಲ್ಲ ತುಂಬ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಆಯಿತಾ. ನೀವು ಫೇಸ್ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇರೋ ಥರ ಅಪ್ಲೋಡ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಫೋಟೋ ಕ್ರಿಯೇಟ್ ಆಗಿ ಬರುತ್ತೆ. ನೋಡಿ, ಈಗ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸೊ ಈಗೇನಾಗ್ತಾಯಿದೆ, ಫೋಟೋ ಅಪ್ಲೋಡ್ ಆಗ್ತಾಯಿದೆ. ಓಕೆ, ಸೊ ನೋಡಿ ಇಲ್ಲಿ ಈಗ ಫೋಟೋ ಅಪ್ಲೋಡ್ ಆದ ನಂತರ ಇಲ್ಲಿ ಆಸ್ಕ್ ಜೆಮಿನಿ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ ನಾನೊಂದು ಪ್ರಾಂಪ್ಟನ್ನು ಕೊಡ್ತೀನಿ, ಅದನ್ನು ನೀವು ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು, ಆಯಿತಾ. ಈ ಒಂದು ಪ್ರಾಂಪ್ಟನ್ನು ಪೇಸ್ಟ್ ಮಾಡಬೇಕು. ನೋಡಿ, ಈ ಒಂದು ಪ್ರಾಂಪ್ಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಈ ಒಂದು ಪ್ರಾಂಪ್ಟನ್ನು ಹಾಕಿರ್ತೀನಿ, ಆಯಿತಾ. ಸೊ ನೀವು ಅಲ್ಲಾದರೂ ತೊಗೋಬೋದು, ಅಥವಾ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಆದಷ್ಟು ಕೊಟ್ಟಿರ್ತೀನಿ. ಆಮೇಲೆ ಇದೇ ಥರ ಪ್ರಾಂಪ್ಟ್ಗಳು ತುಂಬ ಇದ್ದಾವೆ, 2-3 ಪ್ರಾಂಪ್ಟ್ಗಳನ್ನ ನಾನು ಅಲ್ಲಿ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸದ್ಯಕ್ಕೆ ಯೂಟ್ಯೂಬಲ್ಲಿ ಇವಾಗ ಒಂದನ್ನು ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮಲ್ಲಿ ನಿಮಗೆ ಇದು ಪ್ರಾಂಪ್ಟ್ ಸಿಗುತ್ತೆ. ಸೊ ನೀವು ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ಇದು ಓಕೆ ಕೊಟ್ಟು ಸೆಂಡ್ ಮಾಡಿ, ಆಗ ನಿಮ್ಗೇನಾಗುತ್ತೆ, ಇಮೇಜು ಕ್ರಿಯೇಟಾಗಿ ಬರುತ್ತೆ, ಆಯಿತಾ. ಸೊ ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ, ಫೇಸ್ಬುಕ್ಕಲ್ಲೂ ನಾನು ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಇಲ್ಲಿ ಹಾಕಿರ್ತೀನಿ ಆ ಪ್ರಾಂಪ್ಟನ್ನು. ಸೊ ನೀವು ತಗೊಳ್ಬೋದು ಈ ಒಂದು ಪ್ರಾಂಪ್ಟನ್ನು, ಆಯಿತಾ. ಸೊ ಜಸ್ಟ್ ನೀವು ಅಲ್ಲಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಇಮೇಜು ಕ್ರಿಯೇಟ್ ಆಗಿ ಬರುತ್ತೆ. ಸೊ ನೀವು ಇವಾಗ ನೋಡ್ಬೋದು, ಇಮೇಜು ಕ್ರಿಯೇಟ್ ಆಗಿ ಬಂತು ಕೇವಲ 10 ಸೆಕೆಂಡ್ ಒಳಗಡೆ. ಸೊ ಈ ಒಂದು ಇಮೇಜ್ನ ನೀವು ಪ್ರೆಸ್ ಮಾಡಿ ಇಟ್ಕೊಂಡು ಸೊ ನೀವು ಸೇವ್ ಮಾಡ್ಕೋಬೋದು ನಿಮ್ಮ ಒಂದು ಗ್ಯಾಲರಿಗೆ. ಈ ಥರ ಇಮೇಜು ಇವಾಗ ತುಂಬ ವೈರಲ್ ಆಗ್ತಾ ಇದೆ. ಸೊ ನೀವು ಈ ಒಂದು ಇಮೇಜನ್ನು ನೀವು ತುಂಬ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಬೋದು. ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದೀನಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ, ನಾನು ಅಲ್ಲೆಲ್ಲ ಪ್ರಾಂಪ್ಟ್ ಜಾಸ್ತಿ ಆಗ್ತಾ ಇರ್ತೀನಿ, ಓಕೆ. ಸೊ ಇದೇ ಥರ ವೀಡಿಯೋಸ್ಗಳಿಗೆ ಸೊ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.